ಬಸ್ ನಿಲ್ದಾಣವಿಲ್ಲದೆ ವಿದ್ಯಾರ್ಥಿಗಳು ಜನರ ಪರದಾಟ. ಬಸ್ ನಿಲ್ದಾಣ ನಿರ್ಮಿಸುವಂತೆ ಸಾರ್ವಜನಿಕರಿಂದ ಮನವಿ. ತುಮಕೂರು ಜಿಲ್ಲೆಯ ಪ್ರಮುಖ ವ್ಯಾಪಾರಿ ಕೇಂದ್ರ ಮತ್ತು 4 ತಾಲೂಕುಗಳನ್ನು ಸಂಪರ್ಕಿಸುವ ಕೆಬಿ ಕ್ರಾಸ್ನಲ್ಲಿ ಸರಿಯಾದ ಬಸ್ ನಿಲ್ದಾಣವಿಲ್ಲದೆ ಪ್ರಯಾಣಿಕರು ಬಸ್ಗಾಗಿ ದಿನವಿಡೀ ಮಳೆ ಬಿಸಿಲೆನ್ನದೆ ರಸ್ತೆ ಬದಿಯಲ್ಲಿ ನಿಂತು ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ತಿಪಟೂರು ತಾಲೂಕಿನ ಕೆಬಿ ಕ್ರಾಸ್ನಿಂದಲೇ ಬೆಂಗಳೂರಿನಿಂದ ಶಿವಮೊಗ್ಗ, ಚಿಕ್ಕಮಗಳೂರು, ಮೈಸೂರು, ಚನ್ನರಾಯಪಟ್ಟಣ ಸೇರಿದಂತೆ ಹಲವಾರು ಭಾಗಗಳಿಗೆ ನಿತ್ಯ ನೂರಾರು ಬಸ್ಗಳು ಸಂಚಾರ ಮಾಡಲಿವೆ. ಆದರೆ ಈ ಭಾಗದಲ್ಲಿ ಕನಿಷ್ಠ ಒಂದು ಬಸ್ ನಿಲ್ದಾಣದ ವ್ಯವಸ್ಥೆಯಾಗಲೇ ಇಲ್ಲ. ಇದರಿಂದ ಮಳೆ ಬಿಸಿಲೆನ್ನದೆ ವಿದ್ಯಾರ್ಥಿಗಳು, ಗರ್ಭಿಣಿಯರು ಹಾಗೂ ಸಾರ್ವಜನಿಕರು ರಸ್ತೆ ಬದಿ ನಿಂತು ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎರಡು NH ಹೈವೇಗಳು ಅಂದ್ರೆ ಬೆಂಗಳೂರು ಹೈವೇ ಮತ್ತೆ ಚಾಮರಾಜನಗರ ಇದು ಜೀವರ್ಗಿ ಎರಡೂ ಸಹ ಅಲ್ಲಿ ಸೇರ್ಕೊಳ್ಳುವಂತ ಒಂದು ಸರ್ಕಲ್ ತುಂಬಾ ಜನಸಂದಣಿ ಹೊಂದಿದೆ. ನಂತರ ಅಲ್ಲಿ ಸುಸಜ್ಜಿತವಾದಂತ ಯಾವುದೇ ವ್ಯವಸ್ಥೆಗಳು ಇವತ್ತಿನವರೆಗೂ ಇಲ್ಲ. ಏನೇನು ಅಂತಂದ್ರೆ ಈಗ ಮಹಿಳೆಯರಿಗೆ ಒಂದು ಶೌಚಾಲಯ ಆಗ್ಬೋದು, ಬೀದಿಲಿ ನಿಂತ್ಕೊಂಡು ಶೌಚಾಲಯ ಮಾಡುವಂತ ದುಸ್ಥಿತಿ ತಂದು ನಿಲ್ಲಿಸಿದ್ದಾರೆ. ಅಲ್ಲಿನ ಪಂಚಾಯಿತಿ ಅಧಿಕಾರಿಗಳಾಗ್ಬೋದು, ಸಂಬಂಧಪಟ್ಟಂತ ತಾಲೂಕು ಅಧಿಕಾರಿಗಳು ಮತ್ತೆ ಜನಪ್ರತಿನಿಧಿಗಳು. ಅದಾದ ನಂತರ ಮಳೆ ಬಂದ್ರೆ ಬಿಸಿಲಾದ್ರೆ ಅಟ್ಲೀಸ್ಟ್ ಮರಗಳಿದ್ದು ಈಗ NH ಹೈವೇನ ಅಗಲ ಮಾಡ್ತೀವಿ, NH ಹೈವೇನ ದೊಡ್ಡದು ಮಾಡ್ತೀವಿ ಅಂತೇಳಿ ಆ ಮರಗಳನ್ನ ಕಡಿದಾಕಿ ನೆರಳು ಸಹ ಇಲ್ದಂಗೆ ಮಾಡಿದ್ದಾರೆ. ಅಂದ್ರೆ ಜನಗಳನ್ನ ಬೀದಿ ನಿಲ್ಲಿಸಿ ಜನಗಳನ್ನ ಒಣಗಿಸಿ ನೆನೆಸಿ ಮಾಡುವಂತದ್ದೇ ಈ ಸರ್ಕಾರ, ಕೆಲವೊಂದು ಸರ್ಕಾರಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಹೌದು ಅದೇ ಆಟ ಮತ್ತು ಚಟ ಆಗ್ಬಿಟ್ಟಿದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹಾಗೇನೆ ಅಲ್ಲಿ ತಂಗುದಾಣ ಆಗ್ಬೇಕು. ಮುಖ್ಯವಾಗಿ ತುರುವೇಕೆರೆ ಮತ್ತೆ ಚಿಕ್ಕನಹಳ್ಳಿ, ತಿಪಟೂರು, ತುಮಕೂರು ಹೋಗುವಂತ ಜನಗಳು ಅಲ್ಲಿ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಕಾಯ್ಬೇಕು, ಗಂಟೆಗಟ್ಟಲೆ ಕಾಯ್ಬೇಕು. ತುಂಬಾ ನೋವಿನ ಸಂಗತಿ. ಮಕ್ಕಳು, ಗರ್ಭಿಣಿಯರು, ಮುದುಕರು, ಅಂಗವಿಕಲರು ಅವ್ರು ಕಾಯ್ತಾ ಇರೋದು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ದಯಮಾಡಿ ಈ ವಿಚಾರನ ತಕ್ಷಣ ತಾಲೂಕು ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟಂತ ಶಾಸಕರು ಮತ್ತೆ ನಮ್ಮ MP ಅವರು ಸಹ, ಸಂಸದರು ಸಹ ಈ ವಿಚಾರನ ಮನಗಂಡು ತಕ್ಷಣಕ್ಕೆ ಅಲ್ಲಿಗೆ ಸಂಬಂಧಪಟ್ಟಂತೆ ಯಾವ ಶೌಚಾಲಯ ಮತ್ತೆ ತಂಗುದಾಣಕ್ಕೆ ಅತಿ ಬೇಗ ಕಾಮಗಾರಿನ ಸ್ಟಾರ್ಟ್ ಮಾಡಬೇಕು ಮತ್ತೆ ಸಂಬಂಧಪಟ್ಟಂತೆ ಅಲ್ಲಿ ಕೆಲಸ ಮಾಡ್ಕೊಡ್ಬೇಕು ಅಂತ ಈ ಮೂಲಕ. ಇನ್ನು ಬಸ್ ನಿಲ್ದಾಣ ಇಲ್ಲದೆ ಇರೋದ್ರಿಂದ ಜನರು ಇಲ್ಲಿದ್ದ ಮರವನ್ನ ಆಶ್ರಯಿಸಿದ್ರು. ಆದರೆ ಮರಗಳನ್ನ ಸಹ ರಸ್ತೆ ಅಗಲೀಕರಣ ನೆಪವೊಡ್ಡಿ ಕಡಿದು ಹಾಕಿದ್ದು ಮಳೆ ಬಿಸಿಲಿದ್ರೂ ರಸ್ತೆಯಲ್ಲಿಯೇ ಜನರು ನಿಂತು ಗಂಟೆಗಟ್ಟಲೆ ಕಾಯಬೇಕಾಗಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಸಾರ್ವಜನಿಕರ ಹಿತಕ್ಕಾಗಿ ಬಸ್ ನಿಲ್ದಾಣ ನಿರ್ಮಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೆಬಿ ಕ್ರಾಸ್ ಅನ್ನೋ ಒಂದು ಸ್ಥಳದಲ್ಲಿ ಜನನಿಬಿಡವಾದ ಸ್ಥಳ. ಯಾಕೆಂದ್ರೆ ಈ ಕಡೆ 4 ತಾಲೂಕುಗಳು ಅತಿ ಮುಖ್ಯವಾದ ತಾಲೂಕುಗಳು ತಿಪಟೂರು, ಗುಬ್ಬಿ, ತುರುವೇಕೆರೆ, ಚಿಕ್ಕನಾಯಕನಹಳ್ಳಿ 4 ತಾಲೂಕುಗಳಿಗೆ ಮಧ್ಯ ಸ್ಥಳ ಇರತಕ್ಕಂಥದ್ದು ಕೆಬಿ ಕ್ರಾಸ್. ಇಲ್ಲಿ ಒಂದು ವಾಣಿಜ್ಯ ಸ್ಥಳ ಇದೆ. ಎರಡನೇದು ಎಲ್ಲ NH 206 ಇದು BH 1 ರೋಡ್ ಇದೆ. ಈ ಕಡೆ ಜೇವರ್ಗಿ ಟು ಚಾಮರಾಜನಗರ ಇದೆ. ಇಂಥ ಒಂದು ಸ್ಥಳದಲ್ಲಿ ಸಾರ್ವಜನಿಕರಿಗೆ ಬೇಕಾಗಿರ್ತಕ್ಕಂಥದ್ದು ಬಸ್ ನಿಲ್ದಾಣ. ಅಂತಹ ಬಸ್ ನಿಲ್ದಾಣವನ್ನು ಸರ್ಕಾರ ಇಲ್ಲಿ ಮಾಡದೇ ಇರತಕ್ಕಂಥದ್ದು ದುರಂತ. ಹಾಗಾಗಿ ಇನ್ನು ಮುಂದೆ ಬರ್ತಕ್ಕಂಥ ಜನಪ್ರತಿನಿಧಿಗಳಾಗಿರ್ಬೋದು, ಹಾಗೆ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಾಗಿರ್ಬೋದು, ದಯವಿಟ್ಟು ಈ ಕೂಡಲೇ ಕೆಬಿ ಕ್ರಾಸ್ನಲ್ಲಿ ಒಂದು ಸುಂದರವಾದ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಬೇಕು. ಇನ್ನು ಇಲ್ಲಿ ಅನೇಕ ಅಪಘಾತಗಳು ಕೂಡ ಸಂಭವಿಸಿದ್ದು ಸಾರ್ವಜನಿಕರಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ. ಹೀಗಾಗಿ ಕೆಬಿ ಕ್ರಾಸ್ ಸರ್ಕಲ್ಗೆ ಒಂದು ಸೂಕ್ತವಾದ ಬಸ್ ನಿಲ್ದಾಣದ ವ್ಯವಸ್ಥೆಯನ್ನ ಮಾಡಿಕೊಡಬೇಕಾಗಿದೆ ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕಿರಣ್, ಪ್ರಜಾಶಕ್ತಿ ಟಿವಿ, ತಿಪಟೂರು.